ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಣುಕಾ ಹರೀಶ್. ಫ್ರೆಂಡ್ಸ್, ಒಂದು ವಿಡಿಯೋ ಹಾಕಿದ್ದೆ, ಕಾಳನ್ನೆಲ್ಲ ಮಣ್ಣು ಕಟ್ಟಿ ಹೇಗೆ ಶೇಖರಣೆ ಮಾಡಿ ಇಟ್ಕೊಳ್ತಾರೆ ಅಂತ. ಆ ಥರ ಮಣ್ಣು ಕಟ್ಟೆಲ್ಲ ಇಟ್ಕೊಂಡಾದ್ಮೇಲೆ ಅವ್ರಿಗೆ ಬೇಕಾದಾಗ ಈ ಥರ ನೋಡಿ ಕಾಳನ್ನ ತೆಗೆದು ಒಡ್ಕೊಂಡು ಕಲ್ಲಲ್ಲಿ ಹೊಡೆದು ಸಾಂಬಾರು ಮಾಡೋಕ್ಕೆ ಹೊಡೆದಿಟ್ಕೊಳ್ತಾರೆ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹೊಡೆದಿಟ್ಕೊಳ್ತಾರೆ. ಯಾಕಂದರೆ ಬೇಕಾದಾಗ ಹೊಡೆದು ಇಟ್ಕೊಳ್ತಾರೆ, ಹುಳ ಆಗಲ್ಲ ಅಂತ ಎಲ್ಲ ಮಣ್ಣು ಕಟ್ಟಿ ಇಟ್ಟಿರ್ತಾರಲ್ಲ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹೊಡ್ಕೊಳ್ತಾರೆ. ಒಬ್ಬೊಬ್ಬರು ಬೂದಿ ಕಲಸಿಡ್ತಾರೆ, ಒಬ್ಬೊಬ್ಬರು ಮಣ್ಣು ಕಲಸಿಡ್ತಾರೆ, ಎರಡಕ್ಕೂ ಹುಳ ಬರೋಲ್ಲ. ಇನ್ನು ಒಬ್ಬೊಬ್ಬರು ಅವರೆಕಾಳನ್ನ ಹುರಿದ್ಬಿಟ್ಟು ಇಟ್ಕೊಳ್ತಾರೆ, ಹುರಿದ್ಬಿಟ್ಟು ಪೌಡ್ರ್ ಹಾಕಿರ್ತಾರೆ. ಪೌಡ್ರೆಲ್ಲ ಹಾಕೋದು ಅದು ಚೆನ್ನಾಗಿರಲ್ಲ. ಯಾಕಂದರೆ ಪೌಡ್ರೆಲ್ಲ ಹಾಕೋದು ಸಾಂಬಾರೆಲ್ಲ ಮಾಡೋದು ಇನ್ಫೆಕ್ಷನ್ ಆಗುತ್ತೆ. ಮಣ್ಣು ಕಟ್ಟಿಡೋದೇ ಬೆಸ್ಟು. ಅದಂದರೆ ನೀಟಾಗಿ ಹೊಡ್ಕೊಂಡು ನೀಟಾಗಿ ವಾಶ್ ಮಾಡಿ ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ. ನಮ್ಮನೆ ಸದ್ಯಕ್ಕೆ ಕಾಳಿದೆ ಹೊಡೆದಿರೋದು, ಅದಕ್ಕೋಸ್ಕರ ಮಾಡಲಿಲ್ಲ. ನಮ್ಮನೆ ಪಕ್ಕದ ಮನೆ ಅಜ್ಜಿ ಮಾಡ್ತಾಯಿದ್ರು, ಹೊಡ್ಕೊಳ್ತಾಯಿದ್ರು ಕಾಳನ್ನ. ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಕಾಳನ್ನ ಹೊಡ್ಕೊಂಡು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತಾರೆ. ಹಳ್ಳಿಗಳ ಕಡೆ ಈ ಥರ ಮಾಡ್ತಾರೆ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.